ನಿಂಬೆಹಣ್ಣಲ್ಲಿ ಬರೀ 75 ಗಿಡ ಅದಾವೆ. 10 ರೂಪಾಯಿ 3 ನಿಂಬೆಹಣ್ಣು. ಲಾಭ ಹೋಟ್ಲುಗಳಿಗೆ, ಅಂಗಡಿಗಳಿಗೆ, ಕಿರಾಣಿಗಳಿಗೆಲ್ಲ ಕೊಡ್ತಾಯಿದ್ದೀನಿ. ಪೆಟ್ರೋಲ್ ಖರ್ಚು, ನನ್ನ ವಗೈರೆ ಮತ್ತೊಂದು ಮಗದೊಂದೆಲ್ಲ ಬರೀ ನಿಂಬೆಹಣ್ಣೆ ಕೊಟ್ಟೋಗುತ್ತೆ. ಇವತ್ತಿನವರೆಗೂ ಯಾವ ಬ್ಯಾಂಕಲ್ಲಿ ಸಾಲ ಇಲ್ಲ, ಯಾವ ಸಂಘ ಸಂಸ್ಥೆಯಲ್ಲೂ ಸಾಲ ಮಾಡಿಲ್ಲ, ಸಾಲ ಮಾಡೋದೇ ಗೊತ್ತಿಲ್ಲ. ಫುಲ್ ಜೇನು ಕಟ್ಟಿದೆ ಇಲ್ಲ, ಫುಲ್ ಇದೆ. ಆದರೆ ಮಾವು ಕಟ್ರ ಇದು? ಹೌದು, ಮಾವು. ಸರ್, ವಿದ್ಯೆ ಬುದ್ಧಿ ಇದ್ದರೆ ಮಾನವ ಜೀವನವೋ, ಇಲ್ಲದಿದ್ದ ಮೇಲೆ ನಾವು ಪಶುಗೆ ಸಮಾನವೋ. ಅದಕ್ಕೆಲ್ಲ 4 ಲಕ್ಷ ಬರುತ್ತೆ ವರ್ಷಕ್ಕೆ ಒಂದೇ ಬೆಳೆ. ಹೌದು. ತೆಂಗು? ಆ ತೆಂಗು ಅಲ್ಲಿ ಅದು ಅವರೇಜ್ ನನಗೆ ಕಟ್ಟಿಲ್ಲ. ಡೈಲಿ ಅಂದ್ರೂ 750-800 ರೂಪಾಯಿ ತೆಂಗಿನಕಾಯಿ ಹೋಯ್ತು. ಡೈಲಿ 40-50 ತೊಗೊಂಡೋಗ್ತೀವಿ. ಇವತ್ತು ನೋಡಿ, ಅಲ್ಲೇ ಒಂದು ಚೀಲ ತೋರಿಸ್ತೀನಿ, ಚೀಲ ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ ಒಂದು ಚೀಲ ರೆಡಿ ಮಾಡಿಟ್ಟು ಹೋಗಿದ್ದೀನಿ. ಇವತ್ತು ಹಾಕೊಂಡು ಹೋಗ್ಬೇಕು ತೆಂಗಿನಕಾಯಿ. ಅದೇ ಸುರೇಶ್ ಅಂದ್ರಲ್ಲ, 35 ರೂಪಾಯಿ ತೆಂಗಿನಕಾಯಿ. ಅದು ನಿಮ್ಮ ತೋಟದಲ್ಲಿ 35 ರೂಪಾಯಿ ಕಾಯಿ? ಹೌದು. 40-50 ನಡೀತಾ ಇದೆ. ನಾನು ಬರೀ ಉಂಡುಗಾಯಿನೇ ನಾನು 35 ರೂಪಾಯಿ ಕೊಡ್ತಾಯಿದ್ದೀನಿ. ಡೈರೆಕ್ಟ್ ಫ್ರಮ್ ರೈತ? ಹೌದು, ಡೈರೆಕ್ಟು. ಅದು ಮಿನಿಮಮ್ ಅಂದರೆ ಅದ್ರಾಗೂ ಸುಮಾರು ಒಂದು 3-4 ಲಕ್ಷ ಬರ್ತದೆ. ಬಟ್ ಪ್ರತಿದಿನ ATM ಥರ ನೀವು? ಬರೀ ಸರ್, ಬರೀ ನಿಂಬೆ ಹಣ್ಣೆಲ್ಲ ತಂದು 3 ಲಕ್ಷ ರೂಪಾಯಿ ವರ್ಷಕ್ಕೆ. ನಿಂಬೆ ಹಣ್ಣಲ್ಲಿ ಬರೀ 75 ಗಿಡ ಅದಾವೆ. 10 ರೂಪಾಯಿ 3 ನಿಂಬೆಹಣ್ಣು. ಡಾಬಾ ಹೋಟ್ಲು, ಅವ್ರು ಹೇಳಿದ್ರಲ್ಲ, ಡಾಬಾ ಹೋಟ್ಲುಗಳಿಗೆ, ಅಂಗಡಿಗಳಿಗೆ, ಕಿರಾಣಿಗಳಿಗೆಲ್ಲ ಕೊಡ್ತಾಯಿದ್ದೀನಿ. ನನ್ನ ಪೆಟ್ರೋಲ್ ಖರ್ಚು, ನನ್ನ ವಗೈರೆ ಮತ್ತೊಂದು ಮಗದೊಂದೆಲ್ಲ ಬರೀ ನಿಂಬೆಹಣ್ಣೆ ಕೊಟ್ಟೋಗುತ್ತೆ. ಬಹುಶಃ ಇಡೀ ತೋಟದ ಮೇಂಟೆನೆನ್ಸ್ 3 ಲಕ್ಷ ರೂಪಾಯಿ ಅಂತ ಅಂದ್ಕೊಂಡ್ರು ಬರೀ ನಿಂಬೆ ಗಿಡದ ಮುಗಿದೋಯ್ತು. ಅದೊಂದ್ರಾಗ ಮುರಿದೋಯ್ತು. ಮಿಕ್ಕಿ ಬರೋದೆಲ್ಲ ಲೇಬರು, ಕೂಲಿ ಅದೆಲ್ಲ ಸೇವು, ಅಭಿವೃದ್ಧಿ. ಮತ್ತು ಇನ್ನೇನು ಹೊಸದು ಹಾಕಬೇಕು, ಮತ್ತೊಂದು ಏನು ಮಾಡಬೇಕು, ಮಗದೊಂದು ಏನು ಮಾಡಬೇಕು ಅಂತ ಇದು ಮಾಡ್ತಾಯಿರ್ತೀನಿ ನಾನು. ವಾವ್. ಸೊ ನೀವು ಹೇಳಿದ ಮತ್ತು ಎಲ್ಲಿ ಸಾಲ ಇಲ್ಲ. ಯಾವ ಇಲ್ಲಿ ತನಕನ ನನ್ನ ಸರ್ವೀಸಲ್ಲಿ ಇವತ್ತಿನವರೆಗೂ ಯಾವ ಬ್ಯಾಂಕಲ್ಲಿ ಸಾಲ ಇಲ್ಲ, ಯಾವ ಸಂಘ ಸಂಸ್ಥೆಯಲ್ಲೂ ಸಾಲ ಮಾಡಿಲ್ಲ, ಸಾಲ ಮಾಡೋದೇ ಗೊತ್ತಿಲ್ಲ. ಅದೊಂದು ನನ್ನ ದಡ್ಡನ ಬುದ್ಧಿ ಅಂತಲೇ ಗೊತ್ತಿಲ್ಲ. ಪುಕ್ಸಟ್ಟೆ ಅಲ್ಲಿ ಸಬ್ಸಿಡಿ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ, ನೀನು ಕಾರ್ ತಗ, ರೈಲ್ ತಗ, ಇನ್ನೊಂದು ಮತ್ತೊಂದು ತಗ ಅಂದರು. ನನಗೆ ಆಸೆ ಇದೆ ಕಾರಲ್ಲಿ ಓಡಾಡಬೇಕು ಅಂತ. ಆದರೆ ಅವಶ್ಯಕತೆ ಇದ್ದರೆ ಮಾತ್ರ ತಗೋಬೇಕು. ಸುಮ್ಮನೆ ತಗೊಂಡು ಯಾಕೆ ಅದು ನಾವು ವೇಸ್ಟ್ ಮಾಡಬೇಕು? ಎಲ್ಲ ತೊಗೊಂಡು ಓಡಾಡ್ತಾರೆ, ತಪ್ಪೇನಿಲ್ಲ, ಅವ್ರವ್ರ ಇಷ್ಟ. ನನಗೂ ಸಂದರ್ಭ ಬಂದಾಗ ನೋಡ್ಕೊಂಡ. ಈಗ ನನ್ನ ಅವಶ್ಯಕತೆ ಇಲ್ಲಲ್ಲ, ಹಾಗಾಗಿ ದುಂದು ವೆಚ್ಚ ಮಾಡೋಕ್ಕೆ ಹೋಗಬಾರ್ದು. ಸರ್ಕಾರ ಸಬ್ಸಿಡಿ ಕೈ ರೋಡಿಲ್ಲ ಯಾವತ್ತು. ಮತ್ತು ಹೇಳ್ತಾರೆ, ನನ್ನ ಹತ್ರ DL ಇದೆ, ಎಲ್ಲ ಇದೆ, ಬರಪ್ಪ 7.5 ಲಕ್ಷ ಕಾರ್, 8 ಲಕ್ಷ ಕಾರ್ ಕೊಡ್ತೀವಿ ಅಂತಾರೆ. ಬರೀ 2 ಲಕ್ಷ ಮಿಕ್ಕಿದ್ದೆಲ್ಲ ಸಬ್ಸಿಡಿ ಫ್ರೀ ನಿಮಗೆ ಅಂತಂದರು. ಬೇಕಾಗಿಲ್ಲ ಅಂದೆ. ನಾನು ಸರ್ಕಾರದ ಜಾಸ್ತಿ ಯಾವುದೂ ಯೂಸ್ ಮಾಡಿಲ್ಲ. ಇಲಾಖೆ ಸಬ್ಸಿಡಿನೇ ವಾಪಸ್ ಬಿಟ್ರೆ ನಾನು ಕೊನೆಗೆ ಬೈದು ಸೈನ್ ಮಾಡಿ ದುಡ್ಡು ಕೊಟ್ಟೋಗಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಕೇಳಿ ಹೇಳ್ತಾರೆ. ಅದೊಂದು ದೊಡ್ಡ ಇತಿಹಾಸ ಇದೆ. ನಿಮ್ಮ ಸಬ್ಸಿಡಿನ ಬೇಡ, ನಿಮ್ಮ ಇದು ಬೇಡ ಅಂತ ಹೇಳ್ತಾರೆ. ರೈತರು ಒಳ್ಳೇದಲ್ವ ಅದು? ಅಥವಾ ಒಳ್ಳೇದೇನೆ? ಇಲ್ಲ, ಒಳ್ಳೇದೇ. ಬಟ್ ನಮಗೆ ಒಂದು ಸ್ವಾಭಿಮಾನ. ಇವತ್ತು ಕೊಡ್ತಾರೆ, ನಾಳೆ ದಿನ ಅಕಸ್ಮಾತ್ ಬೇರೆ ಏನಾದ್ರು ಹೇಳ್ಬೋದು, ಬೆಳಗ್ಗೆ ತೋರಿಸ್ಬೋದು. ಅದರಲ್ಲಿ ನಾವು ಸಿಗಬಾರ್ದು. ಅಷ್ಟು ಸ್ವಾಭಿಮಾನದಲ್ಲಿ ಬದುಕಬೇಕು ಅನ್ನೋದಷ್ಟೇ ನನ್ನ ಗುರಿ. ಸೊ ಆ ಥರ ತೆಂಗಿನ 3 ಲಕ್ಷ ಬರುತ್ತೆ. ಆಮೇಲೆ ಬೇರೆ ಮಾವಿಂದ? ಸೊ ಮಾವಿಂದ ಆದರೂ ಒಂದು ಈ ವರ್ಷ ನೋಡ್ಬೇಕು ಸರ್. ಹೋದ ವರ್ಷ ಇಳುವರಿ ಇರಲಿಲ್ಲ. 10 ವರ್ಷ 3.5 ಲಕ್ಷ ಆಗಿತ್ತು. ನೋಡಿ ಅಕ್ಕಿ ನೋಡಿ ಹೆಂಗೆ ತಿಂತವೆ ನೋಡಿ. ಅಲ್ಲೆಲ್ಲ ನೋಡಿ, ಅವೆಲ್ಲ ಅಕ್ಕಿ ಪಕ್ಕಿ ತಿಂತಿರೋದೆ ನೋಡಿ. ಅಕ್ಕಿ ಪಕ್ಕಿ ತಿಂದು ಉದಿಸ್ತವೆ. ಇವೆಲ್ಲ ಹಣ್ಣಾಗಿಬಿಟ್ಟದವೆ ಈಗ. ಸರ್ ಇದೆಯಲ್ಲ ನೋಡಿ, ಇದು ಕಾಯಲ್ಲ, ಇದು ಹಣ್ಣಿದು. ಗ್ರೀನ್ ಇದೆ. ಸ್ವಲ್ಪ ಒಂದು ಸೆಕೆಂಡು ತಗೊಳ್ಳಿ. ಇದನ್ನು ತಿನ್ನಿ, ನೀವು ತಿನ್ನಿ, ನಾನು ತಿಂತೀನಿ. ಭಯಂಕರ ಮಜಾ ಇದೆ. ರುಚಿ ಹೆಂಗಿದೆ? ಚಿಕ್ಕಿದೆ. ಮತ್ತು ಈ ಕಾಯಿನ ಸುಮ್ಮನೆ ಪಕ್ಷಿ ತಿನ್ನುತ್ತಾ ಇದು? ಎಷ್ಟು ರುಚಿ ಇದೆ ನೋಡಿ ಇದು. ಅಲ್ಲ, ಈ ಕಾಯನ್ನು ಸುಮ್ಮನೆ ಸರ್ ನೀವೊಂದು ತಿನ್ನಿ ನೋಡಿ. ಎಲ್ಲ ತಿನ್ನಿ. ಯಾಕೆಂದರೆ ಒಂದು ಕೋಳಿ, ಒಂದು ಪಕ್ಷಿ, ಒಂದು ಹಣ್ಣನ್ನು ತಿನ್ನೋದು ಅಂದರೆ ಎಷ್ಟಿರುತ್ತದು? ಸುಮ್ಮನೆ ತಿನ್ನೋದಿಲ್ಲ ಸರ್ ಅದು. ಬೆಸ್ಟ್ ಇರೋದು ಆರಿಸ್ಕೊಂಡು ತಿನ್ನುತ್ತದು. ಹೌದು ಸರ್, ನೀವು ತಿನ್ನಿ, ಮಸ್ತ್ ಯಾರಿಗೆ ಕೊಡ್ತೀನಿ ನಾನು. ನೋಡಿ ಈ ಥರ ತಿಂದು ಹೆಚ್ಚಾದ್ಮೇಲೆ ನಾನು ಬಿಡಿಸ್ತಾರದು. ನಾನು ಯಾವ ಅಕ್ಕಿ ಪಕ್ಷಿ ಹೊಡೆಯೋಕ್ಕೆ ಹೋಗಲ್ಲ. ಸಂತತಿ ಉಳಿಬೇಕು, ಬೆಳಿಬೇಕು. ಮನುಷ್ಯ ದುಡ್ಡಿಂದ ಹೋಗಿ 50 ವರ್ಷಕ್ಕೆ ನೆಗೆದು ಬೀಳ್ತವ್ರೆ. BP ಶುಗರ್ ಆಗಿ ಅದರಿಂದಲೇ ಸಾಯ್ತಾರೆ. ದುಡ್ಡು ಸಂಪತ್ತು ಉಳಿಸ್ಬೇಕು. ಅದರಿಂದಲೇ ಮನುಷ್ಯ ನಾಶ ಆಗ್ತಿರೋದು. ದುಡ್ಡಿಂದ ಯಾರು ಹೋಗ್ತಾರೆ ಅವ್ರು ಯಾರೂ ಭಾಳ ದಿನ ಬದುಕಲ್ಲ. ದುಡ್ಡು ನಂದಲ್ಲ, ದುಡ್ಡು ನನ್ನ ಹುಡಿಕೊಂಬರ್ಬೇಕು. ನಾವಿನ ದುಡ್ಡಿಂದ ಹೋಗೋದಲ್ಲ, ದುಡ್ಡು ನಮ್ಮನ್ನು ಹುಡಿಕೊಂಬರ್ಬೇಕಂದ್ರೆ ನಾವು ಆ ರೀತಿ ವರ್ಕ್ ಮಾಡಬೇಕು. ಇವೆಲ್ಲ ಅಕ್ಕಿ ಪಕ್ಷಿ ತಿಂದಿರೋದು ನೋಡಿ, ನಿಮ್ಮ ಕಣ್ಣಿಗೆ ಕಾಣ್ತಾ? ನೋಡಿ ಎಷ್ಟು ಹಣ್ಣು, ತುಂಬ ರುಚಿಯಾಗಿರೋ ಹಣ್ಣು, ಎಷ್ಟು ರುಚಿ ಇದೆ ಅಂದರೆ. ನಾವು ಕೂಡ ಇವನ್ನೇ ಜಾಸ್ತಿ ತಿಂತಾ ಇರ್ತೀವಿ. ನೀವು ಒಬ್ಬರೇ ತಿಂದರೆ ನಾವು ಅದನ್ನೇ ತಿನ್ನೋದು. ವೆರಿ ಗುಡ್. ಬನ್ನಿ ಮುಂದೆ ಹೋಗೋಣ ಬನ್ನಿ. ಸರ್ ಇವರು ಸರ್ ಅಮ್ಮ ತಾಯಿ, ಇದು ನಮ್ಮ ತಾಯಿ. ಅಮ್ಮ ನಮಸ್ಕಾರ.
ಇರಲಿ ಬಿಡಮ್ಮ ಯಾವಾಗಲೂ ನಾನು ಹಂಗೆ ಸರ್, ಇವತ್ತೇ ಅಲ್ಲ, ಕ್ಯಾಮ್ರಾಗಲ್ಲ, ಡೈಲಿ ಇಲ್ಲ. ನೋ ನಾವು ಅವ್ರಿಗೆ ಕೇಳಿ ಹೇಳ್ತಾರೆ. ನಾನು ಇವತ್ತು ನಿಮ್ಮ ನಮಸ್ಕಾರ ಮಾಡ್ತಿರೋದ ಹೇಳ್ಬಿಡೋದನ್ನ. ಹೌದಾ? ಎದ್ದ ತಕ್ಷಣಕ್ಕೆ ಫಸ್ಟು ಅದೇ ಕೆಲಸ ನಂದು. ಹೆಂಗೆ ನಿಮ್ಮ ಹುಡುಗ? ನಮ್ಮ ಹುಡುಗ ನಮಗೆ ಒಳ್ಳೇದು, ಹೆಂಗೆ ಅಂತ ನಾವೇನು ಹೇಳೋಕ್ಕಾಗುತ್ತೆ. ನಮಗೇನೆ ಒಳ್ಳೇದು, ಯಾವ ಇದರಲ್ಲಿ ದೋಷನೇ ಇಲ್ಲ. ನೋ ಕಪ್ಚುಕೆನೇ ಇಲ್ಲ. ಆದರೆ ಅವ್ರು BA ಓದಿಸಿದಿರಲ್ಲ, ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋದು ಬೈಲಿಲ್ವಾ? ಹೇಳ್ತೀವಿ, ನಾವು ಹೋಗ್ತೀವಿ, ಅಲ್ಲಿ ಓದ್ತೀವಿ ಇಲ್ಲಿ ಓದ್ತೀವಿ ಅಂತ ನಮಗೆ ಹೇಳೋದ್ರು. ಹೋದ್ಮೇಲೆ ಓದ್ತದಾರಲ್ಲ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ ಅಂದರು. ಅವ್ರು ಯಾವ್ಯಾವ ಕೆಲಸಕ್ಕೆ ಹೋದ್ರು, ಆಮೇಲೆ ಏನೋ ಮಾಡ್ಕೊಂಡು ಮನೆಗೆ ಬಂದರು. ನಾನು ಇದು ಮಾಡ್ತಮ್ಮ ಅಂದರೆ ಅಪ್ಪರ್ ಟೀಚರು ಮಾರ್ಗದರ್ಶನ. ಅಂದರೆ ನಾನು ಕೃಷಿ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ಲ. ನಾನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಲ್ಲ, ವಕೀಲರು ಆಗ್ಬೇಕು ಅನ್ನೋದಿತ್ತು. ನಾನು ಇವೆಲ್ಲ ಬಿಟ್ಟು ರೋಸ್ಬಿಟ್ನೆ ಬಂದು ಇದನ್ನು ಮಾಡೋಕ್ಕೆ ಬಂದೆ. ಇದಕ್ಕೆ ನಮ್ಮ ಅಪ್ಪ ಸಾಥ್ ಕೊಟ್ಟರು. ನೀನೇನು ಮಾಡ್ತಿ ಮಾಡಯ್ಯ, ನಾನು ಸಪೋರ್ಟ್ ಇರುತ್ತೆ ಅಂದರು. ಅವ್ರು ಸಪೋರ್ಟ್ ಮಾಡಿದ್ರು, ವಯಸ್ಸಾಗಿತ್ತಲ್ಲ ಅವರಿಗೆ. ಹಂಗಾಗಿ ಅವರು ಸಪೋರ್ಟ್ ಮಾಡಿದ್ರಲ್ಲ, ತಂದೆ ತಾಯಿ ಇಬ್ಬರು ಸಪೋರ್ಟ್ ಮಾಡಿದ್ರು. ನಾನು ಏನು ಮಾಡಿದ್ರು ಅದಕ್ಕೆ ಯಾರೂ ಅಡ್ಡಿ ಪಡ್ತಿಲ್ಲ. ಹಂಗಾಗಿ ಅಭಿವೃದ್ಧಿ ಮಾಡಿದ್ದು. ಈಗ ಇಲ್ಲೇ ಹೊಸ ಇದ್ದೀರಮ್ಮ? ಇಲ್ಲಿ ಇಲ್ಲ. ಹೌದು, ಸುತ್ತ ನೋಡೋಕೆ ಒಳ್ಳೆ ಏನು ಜನನೇ ಇಲ್ಲ ಇಲ್ಲಿ? ಯಾರೂ ಇಲ್ಲ, ಯಾರು ಬೇಡ ನಮಗೆ. ಯಾಕೆ? ನಮ್ಮ ಗಿಡ ಮರ ಅದಾವೆ ನಮಗೆ, ಬರಮ್ಮ ಅಷ್ಟೇ. ಅವೇ ನಮಗೆ ಸಂತೋಷ, ನಾವೇ ನಮ್ಮನ್ನು ಕಾಯಬು. ಇನ್ನು ಯಾರ್ಯಾರು ಇಲ್ಲ ಬಂದ್ಕಿಲ್ಲ ನೋಡಿದ್ರಾ? ಇವರೆಲ್ಲ ನೆಂಟರು. ಅಯ್ಯಮ್ಮನ ಮಗಳು, ಅಯ್ಯಪ್ಪ ಅಯ್ಯಮ್ಮನ ಗಂಡ. ಅಯ್ಯಮ್ಮರ ಯಜಮಾನ ಬಂದಿಲ್ಲ, ಬೆಂಗಳೂರಾಗ ಅದಾರೆ. ಅದರ ಅಕ್ಕಪಕ್ಕದಲ್ಲಿ ಊರಲ್ಲಿ ಇರಬೇಕು, ಜನ ಇರಬೇಕು, ಮಾತಾಡೋಕ್ಕೆ ಅದೆಲ್ಲ ಅದೇನಿಲ್ಲ ನನಗೆ. ಯಾಕೆ ಹಿಂಗೆ ನೀವು? ನಾವು ಕೆಲಸಗಳು ಮಾಡ್ಕೊಂಡು ಕೆಲಸಗಳಾಗಬೇಕು ಇವು. ಮೊದಲಲ್ಲಿ ಕೆಲಸದಾಗ ಅಭ್ಯಾಸ ಐತಲ್ಲ, ಹಂಗಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿತ್ತು ಅಷ್ಟೇ. ಈ ಕೆಲಸಗಳು ಮಾಡ್ಕೊಂಡು ಹೋಗೋದ್ರಿಂದ ಇದು ಮುಂದುವರೆದೈತೆ. ಇದು ನಾ ಮಾಡಲಿಲ್ಲ ಅಂದರೆ ಇದು ಹೇಳ್ತಿರ್ಲಿಲ್ಲ ಮೇಲಕ್ಕೆ. ನಿಮ್ಮ ಒಬ್ಬಳ ತಂಗಿ ಶಿವಾನ್ಪೂರ್ಣ ಅಂತ, ಅಯ್ಯಮ್ಮ ಮೀನಾಕ್ಷಮ್ಮ ಅಂತ ಅಕ್ಕ. 8 ವರ್ಷ ಆಗ್ತವ್ರೆ. ಎಷ್ಟು ವರ್ಷ ಯಜಮಾನ ತಿಳ್ಕೊಂಡ್ರು? 6 ವರ್ಷ 7 ವರ್ಷ. 7 ವರ್ಷ ತುಂಬಿತು. 7 ವರ್ಷ ತುಂಬಿ 8 ವರ್ಷಕ್ಕೆ ಒಳ್ಳೆ ಮೇಷ್ಟ್ರು, ಕಲಾವಿದರು ಕೂಡ. ಏನು ಕಲಾವಿದರು? ನಮ್ಮ ತಂದೆಯವರು ನಾಟಕ ಕಲಾವಿದರು, ಹಾಸ್ಯ ಕಲಾವಿದರು. ಸರ್ ಅವರೆಲ್ಲ ನರಸಿಂಹರಾಜ್ ರಾಜ್ಕುಮಾರ್ ಅವರೆಲ್ಲ ಬಂದು ಇವ್ರನ್ನ ಭೇಟಿ ಮಾಡಿ ಹೋಗಿದ್ದಾರೆ ಚಿತ್ರದುರ್ಗಕ್ಕೆ ಬಂದಾಗ. ನೀವು ನಮ್ಮ ಜೊತೆ ಬಂದುಬಿಡಿ ಸರ್, ಮಾಸ್ಟರ್ ಕೆಲಸ ಇವು ಮಾಡಂತ್ರಿ ಅಂತ ಅವ್ರು ಕರೆದಿದ್ದಾರೆ. ಆದರೆ ನಮ್ಮ ತಂದೆ ಹೋಗಲಿಲ್ಲ. ಇಲ್ಲ, ಈ ವೃತ್ತಿ ನಾನು ಬಿಡಲ್ಲ. ಯಾಕಂದರೆ ಅವ್ರು ಬಡತನದಿಂದ ಬಂದಿರೋರಲ್ವ, ಹಂಗಾಗಿ ಅವ್ರು ಆ ವೃತ್ತಿ ಬಿಟ್ಟು ಹೋಗಲಿಲ್ಲ ಅವರು. ಬಟ್ ರಂಗಭೂಮಿ ಕಲಾವಿದಲ್ಲಿ ಜಿಲ್ಲೆಯಲ್ಲೇ ಹೆಸರು. ಅವ್ರು ಐದಾರಂದರೆ ನಗದಂತ ಚಾಲೆಂಜ್ ಕಟ್ಗೆ ಬಂದಿದ್ದಾರೆ. ನಾನು ನಗಲ್ಲ ಅಂತಾನೆ ಚಾಲೆಂಜ್ ಕಟ್ಗೆ ಬಂದು ಸೋತೋಗಿದ್ದಾರೆ. ಅಂಥ ಕಲಾವಿದರು. ಸೇಮ್ ವಜ್ರಮಣಿ ನೋಡ್ದಂಗೆ ನೀವು. ನಾನು ನೋಡಿದ್ರೆ ಅವ್ರು ನೋಡಲೇಬಾರ್ದು, ನಾನು ನೋಡಿದ್ರೆ ಸೇಮ್. ವಿದ್ಯೆ ಬುದ್ಧಿ ಇದ್ದರೆ ಮಾನವ ಜೀವನವೋ, ಇಲ್ಲದಿದ್ದ ಮೇಲೆ ನಾವು ಸಮಾನವೋ. ವಿದ್ಯಾವಂತರೆಲ್ಲಿಗೋದರೂ ಸನ್ಮಾನವೋ, ಹಣವಂತರಿಗೆ ತಮ್ಮ ಊರಿನಲ್ಲೇ ಮಾನವೋ. ಇದನ್ನು ಕೇಳಿ ಜನರೆಲ್ಲ ಜೋರಿನಿಂದ ವಿದ್ಯೆ ಕಲಿತು ದೇಶವ ಕಾಪಾಡಲೇ ವೀರವೇಷದಿಂದಲೇ, ವಿದ್ಯೆ ಬುದ್ಧಿ ಇದ್ದರೆ ಮಾನವ ಜೀವನವೋ, ಇಲ್ಲದಿದ್ದ ಮೇಲೆ ನಾವು ಪಶುಗೆ ಸಮಾನವೋ, ಎಂತ ಒಳ್ಳೆ ಮಾತು ಹೇಳ್ಬಿಟ್ರಿ. ರೈತರದೊಂದು ಹೇಳೋಣ ಯಾವುದೊಂದು. ಜಗ ಜನನಿಯ ಪುತ್ರ ರೈತ, ಜಗ ಜ್ಯೋತಿಯು ನೀನೇ ಸದಾ. ಚಳಿಗಾಳಿ ಎನ್ನದೆ ಬೆಗೆ ಬೀಸಲನ್ನದೆ, ಜಗ ಜನನಿಯ ಪುತ್ರ ರೈತ. ಲೋಕದ ಹಿತವನ್ನು ಹೊಳಿಸುವೆ ಸೈರ್ಯದಿ ದೀನರ ಧನಿಕರ ಸರಿಸಮ ತರೋಲತೆಗಳಲೆ ವನ ಕುಸುಮದಲೆ ನಲಿದಾಡುವೆ ನಾ ದುಂಬಿಯಂತೆ. ಚಳಿಗಾಳಿ ಎನ್ನದೆ ಬೇಗೆ ಬೀಸಲನ್ನದೆ, ಜಗ ಜನನಿಯ ಪುತ್ರ ರೈತ. ಅನ್ನದ ಹಿತವನ್ನು ಹೊಳೆಸುವೆ ಸೈರ್ಯದಿ ದೀನರ ಧನಿಕರ ಸರಿಸಮ ತರುಲತೆಗಳಲೆ ವನ ಕುಸುಮದಲೆ ನಲಿದಾಡುವೆ ನಾ ದುಂಬಿಯಂತೆ. ಚಳಿಗಾಳಿ ಎನ್ನದೆ ಬೇಗೆ ಬೀಸಲನ್ನದೆ, ಜಗ ಜನನಿಯ ಪುತ್ರ ರೈತ. ಶೋಭನೆ ಹೇಳೋಣ ಯಾವುದೊಂದು. ಶೋಭನೆನ ಕೋಲಾಟನ ಇದೆಲ್ಲ ಬರ್ದದ್ದು ಯಾರು? ಎಲ್ಲ ಇವ್ರು ಸ್ವಂತ ಜನಪದ. ಹೌದು. ನೀವೇ ಬರ್ದದ್ದು ನಮ್ಮವೆಲ್ಲ? ಬರ್ದಿರೋದು ಯಾವುದೂ ಇಲ್ಲ. ಅದು ಹಂಗೆ ಮಾಡಿದ್ರೆ ದೊಡ್ಡ ಬುಕ್ಗಳಾಗೋಗ್ತವೆ. ನಮಗೂ ಸಮಯ ಇಲ್ಲ, ಅವ್ರಿಗೂ ಇದಿಲ್ಲ.
ಸುಮ್ಮನೆ ಹಾಡೋದು. ಮಂಗಳಂ ಮಂಗಳಂ ಮನಮೊದ್ದು ದೇವಗೆ 84 ಕೋಟಿ ತಿಮ್ಮಯ್ಯಗೆ ವೀರದಿ ವೀರಗೆ ಮಾರಮತ್ತಪ್ಪಗೆ ಮೈಗದೆತ್ತಪ್ಪಗೆ ಗಂಗೆ ಮಾಳಮ್ಮಗೆ ಗಂಡ ಸಿತ್ತಯ್ಯಗೆ ಯಚುಳಿ ಮಾರಕ್ಕಗೆ ಜೋಡಿಲಿ ಬಾ ಮೈದಾರು ತಿಮ್ಮಪ್ಪಗೆ ಮಂಗಳ ಜಯ ಮಂಗಳ. ತಿರುಪತಿ ತಿಮ್ಮಪ್ಪ ತನಿಗೆ ತನಿಗೆಲುಂಡ ಕಾಡಗೋಡರಿಗೊಂದನಿಸಿಗೊಂಡ ಗೀಡ ಗೀಡ ನುಟ್ಟಿ ಬಡ್ಡಿಗೆ ತಕ್ಕಂತ ಹನುಜ ಗೋವಿಂದಗಾರುತಿ ನೆತ್ತಿರೆ ಮಂಗಳ ಜಯ ಮಂಗಳ. ಒಂದು ಕರಡಿ ಒಳಗೆ ತಂದಾರ ಬೀಸಣಿಕೆ ತಂದು ಕಾವೇರಿ ಸ್ನಾನವ ಮಾಡಿ ರೆಂಬೇರು ಚೆಲ್ವೇರು ನೆಂದು ಕರಗಳ ಮುಗಿದು ತಂದೆ ತಿಮ್ಮಪ್ಪಗಾರುತಿ ನೆತ್ತಿರೆ ಮಂಗಳ ಜಯ ಮಂಗಳ. ಆರುತಿ ಆರುತಿ ನೋರನ್ನಿನ ಆರುತಿ ಆರುತಿ ಒಲದಂತ ವೀರಣ್ಣಗೆ ವೀರದಿ ವೀರಗೆ ಮಾರಮತ್ತಪ್ಪಗೆ ಮೈಗದೆತ್ತಪ್ಪಗೆ ಗಂಗೆ ಮಾಳಮ್ಮಗೆ ಗಂಡ ಸಿತ್ತಯ್ಯಗೆ ಯಚುಳಿ ಮಾರಕ್ಕಗೆ ಜೋಡಿಲಿ ಬಾ ಮೈದಾರು ತಿಮ್ಮಪ್ಪಗೆ ಮಂಗಳ ಜಯ ಮಂಗಳ. ಒಂದು ಕರಡಿ ಒಳಗೆ ತಂದಾರ ಬೀಸಣಿಕೆ ತಂದು ಕಾವೇರಿ ಸ್ನಾನವ ಮಾಡಿ ರೆಂಬೇರು ಚೆಲ್ವೇರು ನಿಂದು ಕರಗಳ ಮುಗಿದು ತಂದೆ ತಿಮ್ಮಪ್ಪಗಾರುತಿ ನೆತ್ತಿರೆ ಮಂಗಳ ಜಯ ಮಂಗಳ. ಎಡದಲ್ಲಿ ಪಾರ್ವತಿ ಬಲದಲ್ಲಿ ಶ್ರೀ ತುಳಸಿ ಬಲಕ್ಕೆ ಸಿಕ್ಕಿದವಂತೆ ಬಿಲ್ಲು ಬಾಣ ಗರುಡ ವಾಹನ ನೇರಿ ನಾಟ್ಯವಾಡುತ್ತ ಬಂದ ತಂದೆ ತಿಮ್ಮಪ್ಪಗಾರುತಿ ನೆತ್ತಿರೆ ಮಂಗಳ ಜಯ ಮಂಗಳ. ಅಲ್ಲ ಅಲ್ಲೂ ತೆಂಗಿನಕಾಯಿ ಬಿದ್ದ ನೋಡಿ. ಹೌದು ಸರ್. ಅವೆಲ್ಲ ಏನು ಸರ್? ಎಲ್ಲ ಕೂಡ ಹಾಕಿರೋದು, ಈ ಮಾರಾಟಕ್ಕೆ ಕೂಡ ಹಾಕಿರೋದು. ಹಾಂ ಮಾರಕ್ಕೆ ಇವೆಲ್ಲ ಕೊಬ್ಬರಿ. ಇದು ನೆರಳಲ್ಲಿ ತಂದು ಕೂಡ ಹಾಕ್ಬಿಟ್ಟು ಇಲ್ಲೇ ಹೊಡೆದು ಮಾರಾಟ ಮಾಡಿರೋದು. ಇದೆಲ್ಲ ಕೊಬ್ಬರಿ. ಕೊಬ್ಬರಿ ಅದು ನೀರಿರೋದು. ಈಗ ಕೊಬ್ಬರಿ ಬೇಕಾದ್ರೆ ಕೊಬ್ಬರಿ ಹೊಡ್ಕೊಡೋದು, ನೀರು ಕೇಳಿದ್ರೆ ನೀರು ಕಾಯಿ ತೆಂಗಿನಕಾಯಿ ಕೊಡೋದು. ಹೇಳಲ್ಲ 35 ರೂಪಾಯಿ ಕಾಯಿ ಅಂತ. ಹೌದು, ತೆಂಗಿನ 30 ರೂಪಾಯಿ ಕಾಯಿ. 35 ರೂಪಾಯಿ. ಹೌದು. ಸೊ ಈ ಥರ ಬೀಳ್ತಾ ಇರ್ತದೆ ಡೈಲಿ. ಹಾಂ ಬೀಳ್ತಾರೆ. ತೆಂಗಿನ ಮರದಲ್ಲಿ ಆದಂಗೆಲ್ಲ ಬೀಳ್ತಿರ್ತವೆ. ಬಿದ್ದಂಗೆಲ್ಲ ಕೂಡ ಹಾಕೊಳ್ಳೋದು, ಕೂಡ ಹಾಕೊಂಡು ಇದು ಮಾಡೋದು. ಇದು ಜೇನು ಕೃಷಿ. ಇದು ಏನು ಜೇನು ತೋರಿಸ್ಬೋದಾ? ಹಾಂ ಖರ್ಚದೇನಿಲ್ಲ, ಇರ್ತವೆ. ಇತ್ತೀಚೆಗೆ ಎತ್ತಿಲ್ಲ ಅದು. ಜಲ್ದಿ ಬಂದ್ಬಿಡ್ತವೆ, ಪಡಿತವೆ. ಇದು ಕಾಣಿಸ್ತದೆ ಸರ್, ಫುಲ್ಲು ತುಪ್ಪ ಆಗಿಬಿಟ್ಟೈತೆ, ಕಂಪ್ಲೀಟ್ ತುಪ್ಪ ಆಗಿಬಿಟ್ಟೈತೆ. ಅಯ್ಯೋ ಒಂದ್ಸತಿ ಹಿಂಗೆ ಯಾರೋ ಬಂದುಬಿಟ್ರು, ನಾನು ಬಿಗಿ ಬಂತಲ್ಲ ಅಂತೇಳಿ ಜೋರಾಗಿ ಹಿಂಗೆ ಎತ್ತಿಬಿಟ್ಟೆ. ಗುಯ್ ಬಂದು ಇಡೀ ಸರಿ ಮುಖ ಹಿಡಿಲಿಲ್ಲ, ಕೈಯೆಲ್ಲ ಹಿಡಿದ್ಬಿಟ್ಟು ಕಂಪ್ಲೀಟ್ ಹೊಡೆಬಿಟ್ಟೆ ಹೊರಕ್ಕೆ. ಇವರಿಗೆಲ್ಲ ತಗಲ್ತಾವ ಅಂತಾನೆ. ಆಮೇಲೆ ನಿಧಾನಕ್ಕೆ ಒಂದೊಂದೇ ಕಿತ್ಕೊಂಬಂದೆ. ಸರ್ ಹತ್ರ ಬನ್ನಿ. ಫುಲ್ ಜೇನು ಕಟ್ಟಿದೆ. ಇಲ್ಲ ಫುಲ್ ಇದೆ. ಇದೆಲ್ಲ ತುಪ್ಪ ನೋಡಿ. ಏನಾಗಲ್ಲ, ಏನು ಮಾಡಲ್ಲ. ಹಿಡ್ಕೊಂತ ನೋಡಿ, ಇಲ್ಲಿ ನೋಡಿ ಸರ್. ಇಲ್ಲ ಅವೇನು ಸ್ವಲ್ಪ ಏನು ಮಾಡಲ್ಲ. ಮುಳ್ಳು ಕಿತ್ಬಿಡಿ. ಇಲ್ಲ ನೋಡಿ, ಇದು ಪ್ಯೂರ್ ತುಪ್ಪ. ಇದು ಮುಳ್ಳು ಕಿತ್ಬಿಡಿ. ಇಲ್ಲ ನೋಡಿ, ಇದು ಪ್ಯೂರ್ ತುಪ್ಪ. ಇದು ಹೌದು, ಜೇನುತುಪ್ಪ ನಾವು ಎಂದೂ ಮುರಿಯೋದೇ ಇಲ್ಲ ಅದನ್ನು. ನಮ್ಮ ಹುಡುಗರು ಬಂದು ತಿಂತಾರೆ ಇದನ್ನು. ನಮ್ಮ ಹುಡುಗರು ಬಂದರೆ ಮಾತ್ರ ಮುರ್ಕೊಂಡು ತಿಂದುಬಿಡ್ತಾರೆ. ನಾವು ಬರೀ ಸಂತತಿ ಹೆಚ್ಚು. ಹೊರಗಡೆ 100 ಇದ್ದಾವೆ. ಹೊರಗಡೆ ಗಿಡ ಮರದ ಕೇಳೋದು 100 ಗೂಡೋದವೆ. ಏನು ಉಪಯೋಗ ರೈತರಿಗೆ ಜೇನು? ಈಗ ಸರ್ ಅದು ಭಾಳ ಒಳ್ಳೆ ಕ್ವಶನ್ ನೋಡಿ. ಇದು ಏನು ಉಪಯೋಗ ಅಂತಿರಲ್ಲ, ಈ ಜೇನು ಹುಳುಗಳಿಂದ ಪರಾಗಸ್ಪರ್ಶ ಉಂಟಾಗಬೇಕು. ಈ ಗಿಡ ಮರಗಳಿಗೆ ಸಮೃದ್ಧಿ. ನಮ್ಮ ತೋಟದಲ್ಲಿ ಗಿಡ ಮರಗಳು ಮತ್ತು ನೀರುಳ್ಳಿ ಬೆಳೆ ಸಮೃದ್ಧಿಯಾಗಿ ಬಂದಿದೆ, ಹೂವು ಚೆನ್ನಾಗಿ ಬಂದಿದೆ, ಹಣ್ಣು ಚೆನ್ನಾಗಿ ಬಂದಿದ್ದಾವೆ ಅಂತಂದರೆ ಈ ಜೇನು ಹುಳುಗಳು ಇರೋದ್ರಿಂದನ. ಅವುಗಳು ಬಂದುಬಿಟ್ಟು ಪತ್ರ ಹರಿತಕ್ಕಂಥದ್ದು ಹೀರ್ಕೊಂಡು ಅವುಗಳ ಪರಾಗಸ್ಪರ್ಶ ಮಾಡಿದಾಗಲೇ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋದಾಗ ಅವುಗಳ ಸಂಪರ್ಕ ಆಗೋದು. ಈ ಗಂಡು ಹೂವು ಹೆಣ್ಣು ಹೂವು ಅಂತಾರೆ. ಅವುಗಳು ಈ ಇಳುವರಿ ಬರೋದು ಈ ಹುಳುವಿನಿಂದಲೇ. ಒಂದು ಗೂಡಿಂದ ಒಂದು ಹೂವಿಂದ ಮತ್ತೊಂದು ಹೂವು ಹೋಗಿ ಪರಾಗಸ್ಪರ್ಶ ಹೂಡ್ತಿರ್ತವೆ. ಆ ಸಂಪರ್ಕದಿಂದಲೇ ಇವತ್ತು ನಮ್ಮ ತೋಟ ಇಷ್ಟು ಸಮೃದ್ಧಿಯಾಗಿರೋದು. ಎಲ್ಲಿ ಜೇನು ಗೂಡು ಇರುತ್ತೋ, ಎಲ್ಲಿ ತೋಟದಲ್ಲಿ ಜೇನು ಹುಳ ಇರ್ತಾವೋ ಆ ತೋಟ ಸಮೃದ್ಧಿಯಾಗಿರುತ್ತೆ. ಯಾವ ತೋಟದಲ್ಲಿ ಯಾವ ಒಂದು ಹೊಲಗಳಲ್ಲಿ ಕೆಮಿಕಲ್ ಹೊಡಿತಾರೋ, ಯಾವ ಗೊಬ್ಬರದಲ್ಲಿ ಔಷಧಿ ಹೊಡಿತಾರೋ, ಯಾವ ಇದರಲ್ಲಿ ರಾಸಾಯನಿಕ ಗೊಬ್ಬರ ಹಾಕ್ತಾರೋ ಅಲ್ಲಿ ಜೇನು ಹುಳ ಇರೋದಿಲ್ಲ, ಜೇನು ಗೂಡು ಇರೋದಿಲ್ಲ. ಇದ್ರೂ ಸಾಯ್ತವೆ. ಮತ್ತು ಅದು ಪರಾಗಸ್ಪರ್ಶ ಹೇಗಾಗುತ್ತೆ? ಆಗಲ್ಲ. ಅದಕ್ಕಲ್ಲಿ ಇಳುವರಿ ಬರೋಲ್ಲ.
ಅಯ್ಯೋ ನಮ್ಮ ತೆಂಗಿನ ಮರ ಇಳಿ ಬರಲ್ಲ, ಅಯ್ಯೋ ನಮ್ಮ ಅಡಿಕೆ ಇಳಿ ಬರಲ್ಲ, ಅಯ್ಯೋ ನಮ್ಮ ಮಾವಿ ಮರನೇ ಬಿಡಲೇ ಇಲ್ಲ ಅಂತಾರೆ ಎಷ್ಟೋ ಜನ ರೈತರು. ಏನೆಲ್ಲ ಮಾಡಿದೆ ಅಂತಾರೆ. ಯಾಕೆಂದರೆ ಅವ್ರು ಕೆಮಿಕಲ್ ಹಾಕಿರೋದ್ರಿಂದ ಹೂವಿಗೆ ಸಮೇತನ ಈ ಹುಳ ಹೀರಿ ಆ ಔಷಧಿ ಅವಕ್ಕೆ ಅಳ್ತಿಬಿಟ್ಟು ಆ ಹುಳನೇ ಸಾಯ್ತವೆ. ಇದು ನಿಜವಾದ ಫ್ಯಾಕ್ಟ್. ಓಹೋ, ಹೌದು. ಕೆಮಿಕಲಿಂದ ಈ ಸೈಡ್ ಎಫೆಕ್ಟ್ ಇದೆ. ಹೌದು, 100%. ಇವತ್ತೆಲ್ಲಿ ಎಲ್ಲೆಲ್ಲ ಹೋಗಿ ದೊಡ್ಡ ದೊಡ್ಡ ಕಾಡುಗಳನ್ನ ನೋಡಿ ಹುಳನೇ ಇಲ್ಲ ಇವತ್ತು ಹೊಲಗಳಲ್ಲಿ, ತೋಟಗಳಲ್ಲಿ. ನಮ್ಮಲ್ಲಿ ಹೆಬ್ಜೇನಿದ್ದಾವೆ, ಈ ತುಡುವೆ ಜೇನಿದೆ. ಇದರಲ್ಲಿ ಸುಮಾರು ಒಂದು 6-7 ವೆರೈಟೀಸ್ ಜೇನುಗಳಿದ್ದಾವೆ. ಬನ್ನಿ ಮ್ಯಾಂಗ್ರೋವ್ ನೋಡಿ, ಇದೆಲ್ಲ ಹಣ್ಣಾಗಿದೆ. ಇವೆಲ್ಲ ಮನೆ ನಿಮ್ಗೆ ಹೇಳಿದ ಫುಲ್ ಇತ್ತು, ಎಲ್ಲ 2 ಸಾರಿ ಬಿಡಿಸ್ಬಿಟ್ಟಿವಿ. ಆಕ್ಚುಲಿ ಇದೆಲ್ಲ ಹಣ್ಣಾಗಿರತಕ್ಕಂಥದ್ದು ಇದೆಲ್ಲ. ಹೇಗೆ ಬಿಡಿಸ್ತಾರೆ ಮರ ಹತ್ತಿರ? ಸರ್ ಇಲ್ಲ, ನಮ್ಮಲ್ಲಿ ಇದಿದೆ, ಬಲೆ ಇದೆ. ಮೊದಲೆಲ್ಲ ಆ ಥರ ಮಾಡ್ತಿದ್ವಿ. ಆಮೇಲೆ ಕೃಷಿ ಮೇಳಕ್ಕೆಲ್ಲ ಹೋದಾಗ ಬಲೆ ತಂದ್ವಿ. ಅವೇನಾಗಲಿ ಇಲ್ಲೆಲ್ಲ ಒಂದಾಗಿದೆ. ಆ್ಯಕ್ಚುಲಿ ಈ ಥರ ತೊಟ್ಟು ಬರೋಂಗೆ ಕಟ್ ಮಾಡಬೇಕು. ಬುಡಕ್ಕೆ ಮಾಡೋದು ಇಲ್ಲಿ ಕಿತ್ಬಿಟ್ಟಾಗ ಇದೆಲ್ಲ ತೊಟ್ಟಿಗೆ ಬಿಟ್ಟು ಇದೆಲ್ಲ ಕೆಟ್ಟೋಗೋ ಚಾನ್ಸಸ್ ಹಣ್ಣಾಗಷ್ಟೊತ್ತಿಗೆ. ಎಕ್ಸ್ಟ್ರಾ ಬಿಡಬೇಕು. ಹಾಂ, ತೊಟ್ಟು ಬರಬೇಕು. ಓಕೆ, ಔಷಧಿ ಹೊಡೆದಿರ ಈಗ? ಇಲ್ಲ, ಔಷಧಿ ನೋಡಿ, ಸ್ಮೆಲ್ ನೋಡಿ, ಔಷಧಿ ಗೊತ್ತೇ ಇಲ್ಲ ಅವಕ್ಕೆ. ಕಚ್ಚಿ ತಿನ್ಬೋದಾ? ಹುಳಿ ಬರುತ್ತೆ. ಹಣ್ಣು ತಿನ್ನ ಬರ್ರಿ, ಹಣ್ಣು ತಿನ್ನು ಬರ್ರಿ, ನಿಮ್ಮ ಬೇಂಜನ ಹಣ್ಣು ಇರುತ್ತೆ ಬರ್ರಿ. ಇದೇ ನಿಮ್ಮ ಇದು ಏನು ಸರ್, ಎಲ್ಲಿ ತಂದು ಇದು ಒಳ್ಳೆ ಸಖತ್ತಾಗಿದೆ ಸರ್? ಯಾವುದು ಇದು ಕೈಯಲ್ಲಿ? ಇದು ಕೃಷಿ ಮೇಳದಲ್ಲಿ ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ ತಂದಿದ್ದು. ಹಾಂ, ಧಾರವಾಡದಲ್ಲಿ ತಂದಿದ್ದು. ಅಂದರೆ ಮಾವು ಕಟ್ರ ಇದು? ಹೌದು, ಮಾವು. ಓಕೆ, ಮಾವು ಸಪೋಟ ಏನು ಬೇಕಾದ್ರೂ ಅರಿಬೋದು. ಇದರಲ್ಲಿ ಮಾವು, ಇದು ಬ್ಲೇಡ್. ಇದು ಬ್ಲೇಡ್ ಚಾಕು ಇಟ್ಟಿದ್ದಾರೆ. ಹಾಂ, ನೋಡಿ ಇದಕ್ಕೊಂದು ಚಾಕು ಇಟ್ಟಿದ್ದಾರೆ ಇಲ್ಲೊಂದು. ಹೌದು, ನೋಡಿ ಅಲ್ಲಿ ಬ್ಲೇಡ್ ಇರುತ್ತೆ. ಇದಕ್ಕೊಂದು ಬಲೆ ಇದೆ. ಇಲ್ಲಿ ಬಿದ್ದಾಗ ಹಿಂಗೆ ಎಳೆದಾಗ ಇದರಲ್ಲಿ ಒಂದು 4-5 ಹಣ್ಣು 8 ಹಣ್ಣನ್ನು ಎಳಿಬೋದು. ಅಲ್ಲಿ ಬರ್ರಿ ನೋಡಿ, ಇಲ್ಲಿ ನೋಡಿ, ಅಲ್ಲೊಂದು ಇಟ್ಕೊಂತೀರ, ಇಟ್ಕೊಳ್ರಿ. ಇಲ್ಲಿ ನೋಡಿ, ಇದೊಂದು ಹಣ್ಣಾಗಿದೆ ನೋಡಿ. ಕೇಳ್ತೀರಾ? ಅಯ್ಯೋ ಸರ್, ಕಡಿಮೆ ಬಂದ್ಬಿಟ್ಟು ಸರ್. ತೊಂದರೆ ಇಲ್ಲ, ತೊಂದರೆ ಇಲ್ಲ ಸಾರ್, ಕೆಟ್ಟೋಗಿದೆ ಸಾರ್. ಹೋಗಿಲ್ಲ, ಹೋಗಿ ಇದು ಹಣ್ಣಕ್ಕೆ ಹಕ್ಕಿದಿಂದ ಹಕ್ಕಿ. ಹಾಂ, ಬಿಡಿ, ಬಿಸಾಟಿ ಹೇಳಾಕಣ ಹಕ್ಕಿ. ಸರಿ, ಇಲ್ಲಿ ನಿಂತ್ಕೊಳ್ರಿ. ಇದನ್ನು ಮಿಯೋಜ್ ಹಾಕಿದ್ದು ಹೇಳ್ತೀನಿ ನೋಡಿ ಸರ್. ಮಿಯೋಜ್ ಹಾಕಿ ಹಣ್ಣನ್ನು ಬಹುಶಃ ನೀವು ಕೇಳಿದ್ದೀರ, ಟಿ ವಿಯಲ್ಲಿ ನೋಡಿದಿರ, ಯೂಟ್ಯೂಬಲ್ಲಿ ನೋಡಿದಿರ, ಪತ್ರಿಕೆಯಲ್ಲಿ ನೋಡಿದಿರ. ಮಿಯೋಜಾಕಿ ಅಂತಕ್ಕಂಥದ್ದು ಒಂದು ಜಪಾನಿನ ತಳಿ. ಅದು ಮಾವಿನ ಹಣ್ಣು. ಅದು 250 ಗ್ರಾಮ್ ಮಾತ್ರ ತೂಗುತ್ತದು. ಅಂದರೆ ಒಂದು ಹಣ್ಣು ಒಂದು 1/4 kg ಮಾತ್ರ ಬರುತ್ತೆ. ಅದಕ್ಕಿಂತ ಮೇಲೆ ಏನೊಂದು 50 ಗ್ರಾಮ್ 100 ಗ್ರಾಮ್ ಹೆಚ್ಚು ಕಡೆ ಬರ್ಬೋದು. ಅದು ತೂಕದ ಅಷ್ಟೇ. ಅದು ಅದರ ಬೆಲೆ 2,70,000 ರೂಪಾಯಿ kg. ಅಂದರೆ 4 ಹಣ್ಣಿಗೆ 2,70,000 ರೂಪಾಯಿ kg ಮಿಯೋಜಾಕಿ ಹಣ್ಣು. ಏನೇ 2,70,000 ರೂಪಾಯಿ kg. ಅದು ಸುಮ್ಮನೆ ಯಾರು ಸರ್ ತಗೊಂತಾರೆ ಅದನ್ನ? ಯಾರು ತಗೊಳ್ತಾರೆ ಬಿಡ್ತಾರೆ, ತಗೊಂಡ್ರಿದ್ದಾರೆ. 5 ಲಕ್ಷ ಹೇಳ್ತೀನಿ ಸರ್ ನಾನು. ಅಲ್ಲ, ಹೇಳ್ಬಹುದು, ಆದ್ರೆ ತಗೊಂಡಿರೋದ್ರೆ ತಿಂದಿರಿದ್ದಾರೆ. ಮೊನ್ನೆ ಲಾಸ್ಟ್ ಇಯರ್ ಅದೇ ಧಾರವಾಡ ಮತ್ತು ಬಾಗಲಕೋಟೆಯಲ್ಲಿ ಕೃಷಿ ಮೇಳ ನಡೆದಾಗ ಅದನ್ನು ಸ್ಯಾಂಪಲ್ ತಂದು ಇಟ್ಟಿದ್ರು. ಆವಾಗ 50,000 ಕಮ್ಮಿ ಆಯಿತು, 2 ಲಕ್ಷ ಅಂತ ಹೇಳಿದರು. ಅದನ್ನು ಯಾರೋ ಕೆಲವರು ದುಡ್ಡಿರೋರು ತೊಗೊಂಡೋಗಿದ್ದಾರೆ. ನಾನು ಆ ಸಸಿ ಕೇಳಿದೆ, ನಾನು 3 ವರ್ಷದ ಹಿಂದೆ ನಮ್ಮ ಇಲಾಖೆಗೆಲ್ಲ ಕೇಳಿದೆ, ಅದು ಎಷ್ಟನ್ನಾಗಲಿ ನನಗೆ 60,000 ರೂಪಾಯಿ ಒಂದು ಸಸಿ ದಯಾನಂದ ಮೂರ್ತಿ ಅವರು ಅಂದರು. ಸರ್ 2 ಸಸಿ ಬೇಕು, 1,20,000 ರೂಪಾಯಿ ತಗೊಳ್ಳಿ, ಈಗಲೇ ಕೊಡ್ತೀನಿ ಅಂದೆ. ಆಯ್ತಪ್ಪ, ಆರ್ಡ್ರ್ ಮಾಡಿ ಬಂದಮೇಲೆ ನಿಮ್ಗೆ ಹೇಳ್ತೀನಿ ಅಂದರು. ಅವ್ರು ಆರ್ಡ್ರ್ ಸಿಗಲಿಲ್ಲ, ಅವ್ರು ಮಾಡಲಿಲ್ಲ. ಮೊನ್ನೆ ನಾನು ಧಾರವಾಡಕ್ಕೆ ಹೋದಾಗ ನನಗೆ 2 ಸಸಿ ಸಿಕ್ಕವು. ಅಲ್ಲಿ 5,000 ರೂಪಾಯಿ ಹೇಳಿದ್ರು. ನಾನು 4,000 ರೂಪಾಯಿ ಹಂಗೆ ನನ್ನ ಇದ್ದಿದ್ದು ದುಡ್ಡು ಕಮ್ಮಿ ಇತ್ತು. ಆ ಒಂದೇ ಗಿಡ 4,000 ರೂಪಾಯಿ ಆಗಲಿ ಅಂತ ತಂದು ಹಾಕಿ ಬೆಳೆಸಿದ್ನಿ. ಇದು ಮಿಯೋಜಾಕಿ ತಳಿ. ಅದು ಅದಕ್ಕೆ ಅಷ್ಟು ಕಾಸ್ಟ್ಲಿ. ಈ ಹಣ್ಣು ಗಿಡ ಬೆಳೆದ ಮೇಲೆ 2,70,000 ರೂಪಾಯಿ ಹಣ್ಣು ಜಪಾನಿಯವರು ಆ್ಯಕ್ಚುಲಿ ಬೆಳೆದು, ನೀವು ನಂಬುತ್ತರ ಬಿಡ್ತಾರೋ ಗೊತ್ತಿಲ್ಲ, 10 ಜನ ಸೆಕ್ಯೂರಿಟಿಗಳನ್ನ ಲಕ್ಷಗಟ್ಟಲೆ ಸಂಬಳ ಕೊಟ್ಟು ಸೆಕ್ಯೂರಿಟಿ ಇಟ್ಟಿದ್ದಾರೆ. ನನ್ನಲ್ಲಿ ಪತ್ರಿಕೆ ಇದ್ದಾವೆ, ನಾನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನಲ್ಲಿ ಮೊಬೈಲಲ್ಲೂ ಇರಬೇಕು, ಫೋಟೋ ತೋರಿಸ್ತೀನಿ ನಿಮಗೆ. ಎಲ್ಲ ಪತ್ರಿಕೆ ಟಿ ವಿಯಲ್ಲೆಲ್ಲ ಬಂತು. ಸೆಕ್ಯೂರಿಟಿ ಇಟ್ಟಿದ್ದಾರೆ. ಏನು AK-47 ಹಿಡ್ಕೊಂಡು ಗನ್ ಹಿಡ್ಕೊಂಡು ಕಾಯ್ತಿದ್ದಾರೆ, ಗಿಡ ಮರ ಕಾಯ್ತಿದ್ದಾರೆ. ಒಂದು ಮಾವನ ಯಾರನ್ನ ಹಿಡ್ಕೊ ಕಿತ್ತು. ಹೌದು ಹೌದು ಹೌದು. ಎನ್ನ ಸಲ್ರಿಗೆ ಸರ್ 2,70,000. ಅಲ್ಲ ಸರ್, ಅಲ್ಲೆಲ್ಲ ಜಪಾನಲ್ಲಿ ಇರ್ಬೋದು ಸರ್, ಇಲ್ಲೆಲ್ಲಿ ಸರ್? ಇಲ್ಲಿ 150 ರೂಪಾಯಿ kg ಯಾಕಕ್ಕ 150 ರೂಪಾಯಿ 120 ರೂಪಾಯಿ ಕೊಡುವಂತೀವಿ. ಹೌದು ಹೌದು, ಅಲ್ಲ ಹೇಳ್ತಾರೆ. ಆದರೆ ಹಣ್ಣಿಗೆ ಅಷ್ಟು ಬೆಲೆ ಇದೆ ಅಂತ ಅದ್ರಾಗ ಏನೈತೆ ಅಂತ ನಾವು ಕೇಳಿ ನಾವು ತಲೆ ಕೆಡಿಸ್ಕೊಂಡ್ವಿ. ಬಟ್ ರುಚಿ ಇರುತ್ತಂತೆ. ಬಟ್ ನನಗೆಲ್ಲ ಒಂದು ಸಸಿ ಸಿಕ್ಕಿದೆ, ತಂದು ಹಾಕಿದ್ದೀನಿ. ಇದು 3 ವರ್ಷಕ್ಕೆ ಫಲ ಕೊಡುತ್ತೆ. ಬೆಳೆದ ಮೇಲೆ ಬರೀ 1,000 ರೂಪಾಯಿ ಹಣ್ಣನ್ನು ನಾನು ಕರ್ನಾಟಕದ ಕನ್ನಡ ರೀತಿ ತಿನ್ನಿಸ್ತೀನಿ. ನಾನು ಅದನ್ನ 2,70,000 ಬೇಡ, ಬರೀ 1,000 ಕೊಡಲಿ ಸಾಕು, 1 kg ಹಣ್ಣು ನಾನು ಕೊಡ್ತೀನಿ. ಅದಕ್ಕೆ ಚಾಲೆಂಜ್ ಮೇಲೆ ತಂದಿದ್ದೆ ಆ ಸಸಿ ನಾನು.
ಇದೆಯಾ ಪ್ರೊಫೆಸರ್ನ ಕೇಳ್ಬೋದಲ್ಲ, ಯಾಕೆ 1,000 ಕೊಡ್ತೀರಾ? ನನಗೆ ಬೇಡ, ನಮ್ಮ ಜನ ತಿನ್ನಲಿ. ಎಲ್ಲರೂ ತಿನ್ನೋಕ್ಕಾಗತ್ತಾ? ದುಡ್ಡಿದ್ದಂಥವ್ರು ತಿಂತಾರೆ. ದುಡ್ಡು ಇದ್ದಂಥವ್ರು ಬ್ಲ್ಯಾಕ್ ಮನಿ ವರ್ಸಸ್ಗೆ ಅಂತ ನಾನು ಅದು ಹೇಳೋದು ಬೇಡ ಬಿಡಿ, ಅಂಥವ್ರು ತಿಂತಾರೆ. ಆದರೆ ನಮ್ಮಂಥ ನಿಮ್ಮಂಥ ಪ್ರಾಮಾಣಿಕರು ದುಡ್ಕೊಂಡು ತಿನ್ನೋಕ್ಕಾಗಲ್ಲ. ದುಡ್ಕೊಂಡು ತಿನ್ನೋರು ಕೂಡ ತಿನ್ನಬೇಕು ಅನ್ನೋದು ನನ್ನ ಆಸೆ, ಈ ಪ್ರಗತಿಪರ ರೈತನ ಆಸೆ. ಇದ್ಯಾವುದು ಇದು ಮಿಯಾಜಾಕಿ? ಹಾಂ, ಇದು ಮ್ಯಾಂಗೋ. ಇದರಲ್ಲಿ ಹಣ್ಣಾಗಿರೋವೆಲ್ಲ ಬಿಡಿಸಿದ್ದೀನಿ. ಹಣ್ಣಾಗಿರೋವೆಲ್ಲ ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಆಗಿಬಿಟ್ಟಿದ್ದಾವೆ ಆ್ಯಕ್ಚುಲಿ. ಅದಾಗಿದೆ, ಇನ್ನೂ ಕೆಂಪಗಾಗಿ ಅಕ್ಕಿ ಪಕ್ಷಿ ತಿನ್ನಬೇಕು, ಅಲ್ಲೇವರೆಗೂ ನಾನು ಬಿಡಿಸಲ್ಲ ಈ ಥರ. ಸೊ ಅದೇ ಸ್ಯಾಂಪಲ್ ನಿಮಗೆ ಅಕ್ಕಿ ಒಂದು ಕುಕ್ಕಿದೆ ಅಂದರೆ ಹಣ್ಣಾಗಿದೆ. ಇವು ಹಣ್ಣಾಗಿದ್ದಾವೆ ಆಲ್ರೆಡಿ, ಚೆನ್ನಾಗಿ ತಿನ್ನಬೇಕು ಅವು. ಈ ಮರ ಇದೆಯಲ್ಲ, ಇದು 2,000 ರೂಪಾಯಿ ಒಂದು ಸಸಿ ತಂದಿದೆ ಚಿತ್ರದುರ್ಗದಾಗ. 2 ವರ್ಷ ಆಯಿತು, ಇನ್ನೊಂದು ವರ್ಷ ಬೇಕು. ಇದು ಒಂದು ಸರಿ ಸ್ಟಾರ್ಟ್ ಆಯ್ತಂದರೆ ವರ್ಷದ್ದಕ್ಕೂ ಹಣ್ಣು ಬಿಡುತ್ತಂತೆ ಇದು. ಓಹೋ, ವರ್ಷ ಪೂರ್ತಿ? ಹಾಂ, ವರ್ಷದ ಮೂರು ಸರಿ ಬರುತ್ತಂತೆ. 4 ತಿಂಗಳಿಗೆ ಒಂದು ಹಾರ್ವೆಸ್ಟು, ಅಂದರೆ ವರ್ಷ ಪೂರ್ತಿ ಹಣ್ಣು ಬೆಳೀತೈತೆ ಅಂತಿದ್ದು. ಅದನ್ನು ತಂದು ಇದನ್ನು ಕಾಪಾಡ್ತಿದ್ದೆ ನಾನು. ಬನ್ನಿ, ಆ ಮರದಾಗೆಲ್ಲ ಬಿಡಿಸ್ತೆ, ಅದ್ರಾಗ ಬಿಡಿಸಿದ್ನಿ. ಹಾಂ, ಅಯ್ಯೋ ದೊಡ್ಡದಾಯ್ತು ಸರ್. ಏನೂ ಆಗೋದಿಲ್ಲ. ಇಲ್ಲ, ಅದು ಅಲ್ಲಿ ದಪ್ಪ ಐತೆ ದಿಂಡು, ಅಲ್ಲಿಗೆ ಇಡಿಸ್ಲಿಲ್ಲ ಅದು ಬಾಯಿ. ನೋಡು, ಹಾಗೆ ಬಂತದು, ಅಂದರೆ ಅದು ಪೂರ್ತಿ ಆಗಿಬಿಟ್ಟೈತೆ. ಅದು ಇದು ನೀರು ಗಟ್ಟಿ ಇತ್ತು ಅಲ್ಲ. ಇಲ್ಲಿ ಅಕ್ಕಿ ಪಕ್ಷಿ ತಿಂದಿರೋದು ನೋಡಿ, ಇವೆಲ್ಲ ಆಗಿದೆ ನೋಡಿ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಆಗಿದೆ ಇವು. ಸೊ ಈಗ ಸಿಗ್ನಲ್ ಕೊಟ್ಟಾಗ ನಿಮಗೆ? ಹಾಂ, ಈಗ ಅವನ್ನೆಲ್ಲ ಬಿಡಿಸೋದೆ ನಾವು. ಸರ್, ಅದು ಬೇರುಳ ಕಡಿದ್ಬಿಟ್ಟಿದೆ. ಭಾಳ ಪ್ರಯತ್ನ ಮಾಡಿದೆ. ಈ ಬುವಡಿ ಅಂತಾರಲ್ಲ, ಅವು ಒಳಗಡೆ ಹೋಗ್ಬಿಟ್ಟು ಕಾಂಡನೇ ಕೊಡ್ದಿರ್ತವೆ, ತಾಯಿ ಬೇರು ಅಂತ ಇರುತ್ತೆ. ಅದನ್ನ ಕಡ್ದಾಗ ಮರ ಒಣಗೋದು. ಇಂಥ 3-4 ಆದವು. ಅಯ್ಯೋ, ಅಂದ್ರೆ ಇಡೀ ಮರ ಸಾಯಿಸೋ ಸಾಧ್ಯತೆ ಒಂದು ಉಳುಕೆ ಇದೆ. ಇಷ್ಟು ದೊಡ್ಡ ಮರ? ಹೌದು ಸರ್, ನಾವೆಲ್ಲ ಉಳ್ಸೋಕೆ ಭಾಳ ಪ್ರಯತ್ನ ಮಾಡಿದೆ, ಅದಾಗಲಿಲ್ಲ. ಅವು ತಾಯಿ ಬೇರು ಅಂತೀರ, ಆ ಬೇರು ಕಡ್ದು ಬಿಡು, ಅದು ಆಟೋಮೆಟಿಕ್ ಇಟ್ಟಿಟ್ಟು ಕಡ್ದು ಅವು ಅಲ್ಲಿಂದ ಓಲ್ ಮಾಡ್ಕೊಂಬಂದಿರ್ತವೆ. ಓಲ್ ಮೇಲೆ ಬಂದು ಅವಕ್ಕೆ ಹೊರಗಾಗ್ತವೆ. ಅವು ಅಷ್ಟು ಟಾಲೆಂಟ್ ಒಳಗಳು. ಹಕ್ಕಿ ಪಕ್ಷಿ ತಿಂತ ಹುಡುಕಿ. ಹಾಂ, ಆ ಒಳಗಡೆ ಹೋಗ್ಬಿಡ್ತಾವಲ್ಲ, ಅವೇ ಮಾಡ್ತಾವೆ. ಹುಳ ಬಂದ ತಕ್ಷಣಕ್ಕೆ ಇದಾವಲ್ಲ ಸರ್, ಇದು ಒಳಗೆ ಸೇರ್ಕೊಂಡ್ಬಿಡ್ತವೆ. ಇದು ಒಳಗೆ ಸೇರ್ಕೊಂಡು ಓಲ್ ಮಾಡಿಬಿಡ್ತವೆ. ಆ ಓಲ್ ಮಾಡಿ ಕೊರ್ಕೊಂಡು ತಿಂದ್ಕೊಂಡು ಬೇರಿಗೆ ಹೋಗ್ಬಿಡ್ತವೆ. ಆ ಅಕ್ಕಿ ಪಕ್ಷಿ ಸಿಗುವಂತ ಹೆಂಗೆ ಸಿಗ್ತವೆ? ಇವೆಲ್ಲ ಹಂಗೆ ಆಗಿರೋದು. ಇದೆಲ್ಲ ಹಂಗೆ ಆಗಿರೋದು. ಹೌದು, ನೋಡಿ ಇಲ್ಲಿ ಬಡ್ರಿ ನೋಡಿ, ಇದೆಲ್ಲ ಅದ್ರ ಇಕ್ಕೆ, ಅದು ಹೇತಿರೋದು. ಇದು ತಿಂದು ಹೇತಿರೋದು ನೋಡಿ. ಇಲ್ಲಿ ನೋಡಿ, ನೋಡಿ ಈ ಮಣ್ಣು ಸಮೇತ ಇಲ್ಲಿ ನೋಡಿ. ಇಡೀ ಕಾಂಡ ತಿನ್ನುತ್ತದು, ಒಳಗಡೆ ಬೇರನ್ನ ತಿಂದುಬಿಡುತ್ತದೆ. ಬೇರೆ ತಿಂದ ಇಡೀ ಮರನೇ ಒಣಗೋಗುತ್ತೆ. ರೈತರಿಗೆ ಏನು ಮಾಡೋಕ್ಕಾಗಲ್ಲ ಸರ್. ರೈತರಿಗೆ ಯಾವುದ್ರಾಗ ಹೋದ್ರೂ ಲಾಸೇ, ಎತ್ಲಾಗ ಹೋದ್ರೂ ಲಾಸು ಸರ್. ಎಲ್ಲ ಒಂದು 18 ಲಕ್ಷ ಬರ್ತದೆ ಆದಾಯ. ಹೌದು, ಎಲ್ಲ ಸೇರಿಸಿ. ಹೌದು, 10 acres ಹೌದು, ದನ ಕರ ಅದು ಎಲ್ಲ ಸೇರಿ ಒಂದು 18ರಿಂದ 20 ಲಕ್ಷ ಇದೆ ಸರ್ ಈಗ. ಇದೆ. ಹೌದು. ಬಟ್ 10 ಎಕರೆ ಸಾಕಷ್ಟು ಅಥವಾ ಕಡಿಮೆನಾ ಜಾಸ್ತಿನಾ? ಬೇರೆ 10 ಎಕರೆ ಇರೋದು ಈ ಊರಲ್ಲಿ ಏನು ಮಾಡ್ತಾವ್ರೆ? ಬೇರೆ 10 ಎಕರೆ ಇರೋರು, ಬೇರೆ 10 ಎಕರೆ ಜಮೀನು ಇರೋರು ಈ ಊರಲ್ಲಿ ಬೇರೆ ರೈತರು ಬದಲು ಮಾಡ್ಕೊಂಡಿರ್ತಾರೆ. ಮಳೆ ಆಶ್ರಿತ ಒಂದೂವರೆ ಚೀಲ 2 ಚೀಲ ಕಡಲೆಕಾಯಿ ಹಾಕೋದು, ಬಂದು ತಗೊಳ್ಳೋದು, ಬರಲ್ಲ ಅಂತ ಸುಮ್ಮನೆ ಆಗೋದು. ನೀರಿರೋ ಮೆಕ್ಕೆಜೋಳ ಬೆಳ್ಕೊಂತಾರೆ. ಸಾಮಾನ್ಯ ತೋಟ ಮಾಡಿರೋದು ಕಮ್ಮಿ, ಬರೀ ಮೆಕ್ಕೆಜೋಳ, ಹೂವು, ಸುಗಂಧರಾಜ, ನೀರುಳ್ಳಿ, ಆ 3 ಬೆಳೆಯಲ್ಲಿ ಒದ್ದಾಡ್ತವ್ರೆ. ನಾನು ಇತ್ತೀಚಿನ ದಿನಗಳು ಏನಾಯ್ತು ಅಂದರೆ, ಈ ಲೇಬರ್ ಸಮಸ್ಯೆ ದೊಡ್ಡದು. ಎಷ್ಟು ದುಡ್ಡು ಕೊಟ್ಟರು ಬರೋಲ್ಲ. ನಾವು ಕೆಲಸ ಕಾರ್ಯ ಬಿಟ್ಟು 3 ದಿನಗಳು, 1 ವಾರ ಅವ್ರ ಮನೆಗೂ ಅಡ್ಡಾಡ್ಬೇಕು ನಾವು. ಬರ್ರಮ್ಮ ಊಟ ಕೊಡಬೇಕು, ತಿಂಡಿ ಕೊಡಬೇಕು. ಆದರೂ ಬೆಳಗ್ಗೆ ಬರ್ತೀವಿ ಅಂದ್ರೆ ಬಂದಿರಲ್ಲ. ಮತ್ತು ಅವ್ರು ವೆಹಿಕಲ್ ಮಾಡ್ಬೇಕು. ನಾವು ವೆಹಿಕಲ್ ಮಾಡಿದ್ರೂ ಹತ್ತೋದು ಕಷ್ಟ. 15 ಜನ ಕರೆದ್ರೆ 2-3 ಬರ್ತಾರೆ. ಆ ವೆಹಿಕಲ್ 400-500 ರೂಪಾಯಿ ಬಾಡಿಗೆ ಕೊಡಬೇಕು ಸರ್. ರೈತರದ್ದು ಹೇಳ್ತನಲ್ಲ, ಎಷ್ಟು ರೈತರ ಕಷ್ಟ ಎಷ್ಟು ಹೇಳಿದ್ರು ಕಮ್ಮಿನೇ. ಅದಕ್ಕೆ ರೈತರಿಗೆ ಮಾಡೋಕ್ಕಿಂತ ಎಲ್ಲ ನಾವು ಕೆಲಸ ಮಾಡೋದು ಆಸೆ ಅಂತೇಳಿ ಇವತ್ತು ರೈತರ ಮಕ್ಕಳೆಲ್ಲ ಯಾಕೆ ದೊಡ್ಡ ಪಟ್ಟಣಕ್ಕೆ ಹೋಗ್ಬಿಟ್ಟು ಈ ವಾಚ್ಮನ್ ಕೆಲಸ, ಸೆಕ್ಯೂರಿಟಿ ಕೆಲಸ, ಮಿಲ್ ಕೆಲಸ, ಡ್ರೈವರ್ ಕೆಲಸ, ಈ ಗಾರ್ಮೆಂಟ್ ಸೇರ್ಸೋದು ಇದೇ ಕಾರಣಕ್ಕೇ. ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಇಷ್ಟು ಕಷ್ಟದ ಬಗ್ಗೆ? ನಾವೇನು ಮ್ಯಾನೇಜ್ ಮಾಡ್ತೀವಿ, ನಾವು ಎಲ್ಲ ಕಷ್ಟ ಸುಖ ಎಲ್ಲ ಹೊರಗಡೆ ನೋಡಿದ್ವಲ್ಲ, ಅಲ್ಲೇನೆ ನೋಡಿದ್ವಿ. ಮತ್ತು ಎಲ್ಲ ಒಂದು ಕಡೆಗೆ ಒಂದು ಬದುಕಬೇಕು, ಎಲ್ಲ ರಂಗ ನೋಡಿದ್ದಾಯಿತು, ಈ ರಂಗದ ಬದುಕಬೇಕು ಅನ್ನೋದು ಒಂದು ಚಾಲೆಂಜ್ ಮಾಡ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಬುದ್ಧಿವಂತಿಕೆಯಲ್ಲಿ ಎಲ್ಲ ಇರೋ ಕೆಲಸ ಕಾರ್ಯಗಳನ್ನು ಬಿಟ್ಟು ಇದಕ್ಕೆ ಸೀಮಿತವಾಗಿ ನಾವು ಹೊತ್ತು ಕೊಡ್ತದೆ 24 ಗಂಟೆ. ಹಾಗಾಗಿ ಸಮೃದ್ಧವಾಗಿ ಬೆಳೀತದೆ. ಸೊ ರೈತರು ಅವ್ರವ್ರು 24 ಗಂಟೆ ನಿಂತ್ಕೊಂಡ್ರೆ ಆಗುತ್ತಾ? ನಿಂತ್ಕೊಂಡು ಕೆಲಸ ಮಾಡಿದ್ರೆ ಆಗುತ್ತೆ. ಆದರೆ ಯಾರು ಮಾಡ್ತಾ ಇಲ್ಲ. ಯಾಕೆ?
ಯಾಕೆಂದರೆ ಆಗಿರೋ ಬೆಳೆ ಬರ್ತಾ ಇಲ್ಲ, ಸರಿಯಾದ ಮಳೆ ಇಲ್ಲ, ವಾತಾವರಣ ಇಲ್ಲ, ಕ್ಲೈಮೇಟ್ ಸರಿ ಇಲ್ಲ. ಮಳೆ ಬಂದರೆ ಬೆಳೆ ಇಲ್ಲ, ಬೆಳೆ ಬಂತು ಒಂದು ಪಕ್ಷ ಮಳೆ ಬಂದು ಬೆಳೆ ಆಯ್ತು ಅಂದರೆ ರೋಗ ಜಾಸ್ತಿ ಬರುತ್ತೆ. ರೋಗಕ್ಕೆ ಔಷಧಿ ಕೊಡೋಕ್ಕಾಗಲ್ಲ, ಔಷಧಿ ಇಡೋಕ್ಕಾಗಲ್ಲ. ಒಂದು ಪಕ್ಷ ಔಷಧಿ ಹೊಡೆದು ಮಾರ್ಕೆಟ್ ತಗೊಳೋದ್ಯಾ, ಇದು ಏನೋ ಡಿಸೀಸ್ ಭಾಳ ಇದು ಕಣಪ್ಪ, ಇದು ಬೇಡ ಅಂದ್ಬಿಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತಾರೆ. ಈ ಬೀಜಕ್ಕೆ ಬರಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅವ್ರು ಕೇಳಿದಷ್ಟು ಕೊಟ್ಟು ಬರಬೇಕು. ಇದು ನಡೀತಕ್ಕಂಥದ್ದು ರೈತರ ಇದರಲ್ಲಿ. ಇಷ್ಟೆಲ್ಲ ಮೊದಲು ನೀವು ಹೆಂಗೆ ಚೆನ್ನಾಗಿದ್ದೀರಾ? ನಾವು ಕಷ್ಟಪಟ್ಟು ಮಾಡ್ತಾ ಇದ್ವಲ್ಲ, ನಾವು ಲೇಬರ್ ಇಡ್ತಾ ಇಲ್ಲ, ದುಡ್ಡು ಖರ್ಚು ಮಾಡ್ತಾ ಇಲ್ಲ, ನಾವೇ ಸ್ವಂತಕ್ಕೆ ಮಾಡ್ತಾ ಇದ್ವಲ್ಲ. ಲಾಸ್ ಆದರೂ ನಮಗೆ, ಲಾಭ ಬಂದು ನಮಗೆ. ಈಗ ಮಾವಿನ ಹಣ್ಣು ಮಾಡ್ತಾಯಿದ್ವಿ, ಈ ಸತಿ ಮಿನಿಮಮ್ ಒಂದು 2 ಲಕ್ಷ ಅಂತ ಇಮೇಜ್ ಮಾಡ್ಕೊಂಡಿದ್ವಿ. ಹೋದ ವರ್ಷ ಆಚೆ ವರ್ಷ 3.5 ಲಕ್ಷ ಇತ್ತು. ಹೋದ ವರ್ಷ ಹಣ್ಣೇ ಇರಲಿಲ್ಲ, ಎಲ್ಲ 1.5-2 ಕ್ವಿಂಟಲ್ 3 ಕ್ವಿಂಟಲ್ ಬಂತು ಅಂತ ಕಾಣುತ್ತೆ. ಅದರಲ್ಲಿ ಅಕ್ಕಿ ಪಕ್ಷಿ ಎಲ್ಲ ತಿಂದು ನಮಗೊಂದು 1 ಕ್ವಿಂಟಲ್ ಸಿಕ್ತು. 1 ಕ್ವಿಂಟಲನ್ನು 2 ಕ್ವಿಂಟಲ್ ತಿಂದರೆ ಗ್ರಾಹಕರಿದ್ದಾರೆ, ಅವರಿಗೆಲ್ಲ 1 ಕೆಜಿ 2-3 ಕೆಜಿ ಮಾತ್ರ ಕೊಟ್ಟು ಇನ್ನೊಂದು 45 ಕೆಜಿ ನಾವು ಕುಟುಂಬನೇ ತಿಂದು ಕೈ ಬಿಟ್ವಿ. ಈ ವರ್ಷ ಸ್ವಲ್ಪ 50% ಪರವಾಗಿಲ್ಲ. 180 ಮರದಲ್ಲಿ ಒಂದು 40 ಮರ ಅಷ್ಟೇ ಬಿಟ್ಟಿರೋದು, ಇನ್ನು ಉಳಿದವು 3 ವರ್ಷಕ್ಕೆ ಬಿಡ್ತವೆ. ಈ ವರ್ಷ ಬಿಟ್ಟರೆ 3 ವರ್ಷ ಬಿಡೋಲ್ಲ, 3 ವರ್ಷ ಬಿಟ್ಟರೆ ಆಚೆ ವರ್ಷ ಬಿಡೋಲ್ಲ. ಹಾಗೆ ಎಲ್ಲ ಒಂದೇ ಸಮಕ್ಕೆ ಬಿಡೋದಿಲ್ಲ. ಹಾಗಾಗಿ ನಮ್ಮದು ದನ ಕರುಗಳಿದ್ದಾವೆ, ಈ ಕಡೆ ತೆಂಗಿನಕಾಯಿ ಇದ್ದಾವೆ, ಅಡಿಕೆ ಬರುತ್ತೆ, ಇದು ಮಾವು ಬರುತ್ತೆ. ಒಂದಲ್ಲ ಒಂದು ಬೆಳೆ ನಮಗೆ ಗೊತ್ತೇ ಆಗೋದಲ್ಲ, ಒಟ್ಟು ಲಾಭಾಂಶ ಕಾಣ್ತಾ ಇದ್ದೀನಿ. ದುಡ್ಡು ನಿರಂತರ ವರ್ಷ ಪೂರ್ತಿ ರೊಟೇಷನ್ನು, ಚೈನ್ ಲಿಂಕು ರೊಟೇಷನ್ ಆಗ್ತೈತೆ. ಸಾಲ ಇಲ್ಲದೆ, ಇನ್ನೊಂದಿಲ್ಲದೆ, ಇನ್ನೊಬ್ಬರಿಗೆ ಕೈ ಚಾಚಿದೆ ರೊಟೇಷನ್, ಕೂಲಿ ನಾಲಿಗೂ ನಮ್ಮ ಖರ್ಚಿಗೂ ರೊಟೇಷನ್ ಆಗ್ತಾಯಿದೆ. ಆ ರೀತಿ ಇದು ಮಾಡ್ತಕ್ಕಂಥದ್ದು ನಾನು. ಸೂಪರ್. ಸೊ ಬಟ್ ನೀವು ಹೇಳ್ದಂಗೆ ರೈತ ತಾನೇ ನಿಲ್ಲಬೇಕು. ಬಟ್ ಈ ಒಣಭೂಮಿ ಮಾಡೋದು ಕಷ್ಟ ಇದೆ, ಎಲ್ಲ ಕಷ್ಟ ಸರ್. ಮೊದಲೆಲ್ಲ ಇತ್ತು, ಮೊದಲು ಸುಮ್ಮನೆ 10-12 ವರ್ಷದಿಂದ ಒಳ್ಳೆ ಮಳೆ ಬೆಳೆ ನಡೀತಾ ಇತ್ತು, ದನ ಕರುಗಳಿದ್ವು, ಒಳ್ಳೆ ಕೂಲಿ ನಾಲಿನೂ ಕಮ್ಮಿ ಇತ್ತು, ಲೇಬರ್ ಸಿಗ್ತಿದ್ರು. ಕೆಲವು ವಿಚಾರದಲ್ಲಿ ನಾನು ಹೇಳಬಾರ್ದು ಅನಿಸುತ್ತೆ, ಆದರೂ ಕೆಲವೊಂದು ವಿಚಾರ ನೀವು ಕೇಳಿದ್ರೆ ಹೇಳಲೇಬೇಕಾಗುತ್ತೆ. ಈಗ ಇತ್ತೀಚೆಗೆ ಈ ಎಂಥದ್ದು ಅಕ್ಕಿ ರಾಗಿ ಎಲ್ಲ ಉಚಿತ ಸಿಗಕ್ಕೆ ನಿಂತ್ಕೊಂತಲ್ಲ, ಈ ಲೇಬರ್ ಏನು ಮಾಡಿಬಿಟ್ಟು ಒಂದು ಹೋಗಿ ಇವತ್ತೇನು 20 ಒಂದು ಕುಟುಂಬದ 4 ಜನ 20 ಕೆಜಿ ಅಕ್ಕಿ ಸಿಗುತ್ತೆ, ರಾಗಿ ಸಿಗ್ತೈತೆ, ಎಣ್ಣೆ ಕೊಡ್ತಾವ್ರೆ, ಸೋಪ್ ಕೊಡ್ತಾವ್ರೆ. ಇನ್ನೇನು ಬೇಕು ಜೀವನಕ್ಕೆ? ಆರಾಮಾಗಿ ತಿಂದ್ಕೊಂಡು ಕಾಲ ಕಳೀತಾರೆ. ಯಾರು ಹೊಲ ಮನೆ ಬದುಕು ಬರ್ತಾಯಿಲ್ಲ. ರೈತರ ಕಷ್ಟ ಹಿಂಗೆ ಬಂದೈತೆ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಒಬ್ಬರು ಲೇಬರ್ ಕರೆದು 500 ರೂಪಾಯಿ ಕೂಲಿ ಕೊಡ್ತಂದ್ರೆ ನನ್ನಲ್ದಾಗ ಬರ್ತೀವಿ ಕೆಲಸ ನಾನು 1000 ರೂಪಾಯಿ ಕೊಡ್ತೀನಿ ಅಂತವ್ರೆ. ಆ ಮಟ್ಟಕ್ಕೆ ಕೇಳಿದವ್ರು ಇವತ್ತು. ಹಾಗಾಗಿ ಇವತ್ತು ಕೃಷಿ ಹಿಮ್ಮುಖ ಆಗ್ತೈತೆ. ಇವತ್ತು ನಮ್ಮಂಥರಿಂದ ಎಷ್ಟೋ ಜನ ಬೆಂಗಳೂರು ಪಟ್ಟಣ, ಮೈಸೂರು, ದುಬೈ ಬಿಟ್ಟು ಇವತ್ತು ಬಂದು ನಮ್ಮಂಥವ್ರು ನೋಡಿ ಅವ್ರು ಕೃಷಿ ಮಾಡ್ತಿದ್ದಾರೆ. ಎಜುಕೇಟೆಡ್. ಬಟ್ ಖಂಡಿತ ಇಂಜಿನಿಯರು, ಪ್ರೊಫೆಸರ್ಗಳು ಉದಾಹರಣೆ ಕೊಡೋಕೆ ಭಾಳ ಜನ ಇದ್ದಾರೆ. ಬಟ್ ಅವ್ರಿಗಾಗುತ್ತಾ ಇಂಜಿನಿಯರ್, ಪ್ರೊಫೆಸರ್ಸ್ಗಳು, ಎಜುಕೇಟೆಡ್ಸು ಮಾಡಿ ತೃಪ್ತಿ ಪಡ್ತವ್ರಲ್ವಾ, ಅವ್ರು ಮಾಡ್ತಿದ್ದಾರೆ. ಬಟ್ ನನ್ನಾಗೆ ಅವು 24 ಗಂಟೆ ಕೆಲಸ ಮಾಡ್ತವ್ರೆ, ವರ್ಕೌಟ್ ಆಗ್ತದೆ. ಓ, ಅವನು ಇಂಜಿನಿಯರು ಆಗಲಿ, ಯಾರನ್ನ ಆಗಿರಲಿ, ಒಬ್ಬ ಕಾಮನ್ ಮ್ಯಾನ್ ಆಗಲಿ, ಯಾರು ಬೇಕಾರಾಗಲಿ, ಹೌದು, ಅವರೇ ನಿಂತ್ರಾಗುತ್ತೆ. ನಿಂತು ಕರೆಕ್ಟಾಗಿ ಕೆಲಸ, ಯಾರನ್ನ ಒಂದು ಇಬ್ಬರು ಕೆಲಸಗಾರ ಹಿಡ್ಕೊಂಡು ತಾನು ಅವ್ರ ಜೊತೆ ಬಗ್ಗೆ ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ. ಅದು ಮಾಡೋ ಇದು ಮಾಡೋ ಅಂದ್ಕೊಂಡು ನೀವು ಕಿಂಗ್ ಸಿಗರೇಟ್ ಸೇರ್ಕೊಂಡು ಓಡಾಡಿದರೆ ಅವ್ರು ಕಿಂಗ್ ಆಗ್ತಾರೆ, ನೀನು ಗುಲಾಮ್ ಆಗ್ತೀಯ. ಅಷ್ಟೇ ವ್ಯತ್ಯಾಸ. ಇವತ್ತು ನಮ್ಮನ್ನೇ ತಗೊಳ್ರಿ, ನಿಮಗೆ ಗೊತ್ತು, ನೀವು ಇದು ಹಿನ್ನೆಲೆ ತಿಳ್ಕೊಂಡ್ರಿ, ಹಿನ್ನೆಲೆ ಅದರಲ್ಲ ಇದೆ. ಅದೆಲ್ಲ ಮಾಡಿದ ಸಮೇತ ನಾನು ನೋಡಿ 24 ಗಂಟೆ ಹೊಲ ಮನೆ ಜಮೀನು ಅಂತ ಮಾಡ್ಕೊಂಡಿದ್ದೀನಿ. ಮತ್ತೆ ಯಾರು ಫೋನ್ ಮಾಡಿದ್ರೆ ಅವ್ರಿಗೂ ಹಣ್ಣು ಕೊಡ್ತೀನಿ, ತೆಂಗಿನಕಾಯಿ ಕೊಡ್ತೀನಿ, ನಿಂಬೆ ಹಣ್ಣು ಕೊಡ್ತೀನಿ. ಅದು ಯಾರು ನೀವು ಸ್ಟಾರ್ ಹೋಟ್ಲು ರುಚಿ ಕಂಡಿರೋರು. ಯಾಕಾಗಿ ಒಂದು ಕಡೆ ಸ್ಟಾರ್ ಹೋಟ್ಲು ಕೆಲಸ ಮಾಡಿರೋನು, ಒಂದು ಕಡೆ ಪಬ್ಲಿಕ್ ಹೀರೋ ಆಗಿ ಬಂದಿರತಕ್ಕಂಥವನು, ಒಂದು ಕಡೆ ಸಮಾಜದಲ್ಲಿ ಕೂಡ ಒಳ್ಳೆ ಇದು ಮಾಡಿರ್ತಕ್ಕಂಥವನು, ಒಬ್ಬ ಕೃಷಿಕ ಅನ್ನಿಸ್ಕೊಂಡವನು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.